ವೆಲ್ಕಮ್ ಬ್ಯಾಕ್. ಧಾರವಾಡದಲ್ಲಿ ಒಬ್ಬ ವ್ಯಕ್ತಿ ಹಾಕೊಂಡಿರುವಂತಹ ಸ್ಟೇಟಸ್ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸೊ ಈಗ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆ ಮುಂದೆ ಕೆಲ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಇವತ್ತು ಯುಗಾದಿ ಹಬ್ಬ ಬೇರೆ. ಆತ ಎಂಥ ಖತರ್ನಾಕ್ ಸ್ಟೇಟಸ್ ಅನ್ನು ಹಾಕೊಂಡಿದ್ದ, ಯಾಕಿ ಗಲಭೆಗೆ ಸೃಷ್ಟಿ ಮಾಡುವಂತ ಹುನ್ನಾರ ಏನಿದು ನೀವೇ ನೋಡಿ. ಧಾರವಾಡದ ವಿದ್ಯಾಗಿರಿ ಠಾಣೆಯ ಮುಂದೆ ವಾಗ್ವಾದ, ಹಿಂದೂ ಸಂಘಟನೆ ಕಾರ್ಯಕರ್ತರೊಂದಿಗೆ ಪೋಷಕರ ಗಲಾಟೆ. ಇದಕ್ಕೆಲ್ಲ ಕಾರಣವಾಗಿದ್ದು ಆ ಯುವಕನ ಒಂದೇ ಒಂದು ಪೋಸ್ಟ್. ಅನ್ಯ ಕೋಮಿನ ಯುವಕನಿಂದ ವಿವಾದಾತ್ಮಕ ಪೋಸ್ಟ್. ಹಿಂದೂ ಸಂಘಟನೆಗಳ ಆಕ್ರೋಶ, ಯುವಕ ಅರೆಸ್ಟ್. ಈ ಫೋಟೋದಲ್ಲಿರೋ ಈತನ ಹೆಸರು ಸಲೀಂ ಮಮದಾಪುರ, ಧಾರವಾಡದ ಚೈತನ್ಯ ಕಾಲೋನಿಯ ಈತ. ಹಿಂದೂ ಹಾಗೂ ಮುಸ್ಲಿಮರ ಪ್ರಮುಖ ಹಬ್ಬದ ದಿನ ಎಡವಟ್ಟೊಂದನ್ನ ಮಾಡಿದ್ದಾನೆ. ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡುವಂತಹ ಫೋಟೋವೊಂದನ್ನ ಸ್ಟೇಟಸ್ ಆಗಿ ಇಟ್ಕೊಂಡಿದ್ದಾನೆ. ಇದು ಬಜರಂಗ ದಳದ ಕಾರ್ಯಕರ್ತರನ್ನ ಕೆರಳಿಸಿದೆ. ಬಳಿಕ ಯುವಕನನ್ನ ಹುಡುಕಾಡಿ ಜಕಣಿಬಾವಿ ಪ್ರದೇಶದಲ್ಲಿ ಪತ್ತೆ ಹಚ್ಚಿ ಪೊಲೀಸರ ವಶಕ್ಕೆ ನೀಡಿದ್ರು. ಇದೇ ವಿಚಾರಕ್ಕೆ ವಿದ್ಯಾಗಿರಿ ಠಾಣೆ ಎದುರು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ವಿದ್ಯಾಗಿರಿ ಠಾಣೆಯ ಮುಂದೆ ಹೈಡ್ರಾಮಾ. ಸಲೀಂನನ್ನ ವಶಕ್ಕೆ ಪಡೆದ ಧಾರವಾಡ ನಗರ ಠಾಣಾ ಪೊಲೀಸರು ಆತನನ್ನ ವಿದ್ಯಾಗಿರಿ ಠಾಣೆಯಲ್ಲಿ ಕೆಲ ಹೊತ್ತು ಇಟ್ಟಿದ್ರು. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಈ ವೇಳೆ ಅಲ್ಲಿಗೆ ಬಂದ ಆತನ ತಾಯಿ ಮತ್ತು ತಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಜೊತೆ ಗಲಾಟೆಗೆ ಇಳಿದ್ರು. ಪೊಲೀಸರೊಂದಿಗೂ ವಾಗ್ವಾದ ನಡೆಸಿದ್ರು. ನಮ್ಮ ಮಗ ತಪ್ಪೇ ಮಾಡಿಲ್ಲ ಎಂದು ವಾದ ಮಾಡಿದ್ರು. ಬಳಿಕ ಪೊಲೀಸರು ಅವರಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಕಳುಹಿಸಿದ್ರು. ಆರೋಪಿ ಸಲೀಂ ಈ ಹಿಂದೆ ಕೂಡ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಂತೆ. ಹಿಂದೂ ಹಬ್ಬ, ಯುಗಾದಿ ಹಬ್ಬ, ಒಬ್ಬ ಸಲೀಂ ಮಮದಾಪುರ ಅನ್ನೋ ಒಂದು ವಾಟ್ಸ್ಆಪ್ ಸ್ಟೇಟಸ್ ಇಟ್ಟಾನ. ಹಿಂದೂಗಳಿಗೆ ಧಕ್ಕೆ ಆಗುವಂತ ಸ್ಟೇಟಸ್ ಇಟ್ಟಾನ. ಅದು ಯಾವ ಇಂಟೆನ್ಷನ್ ಇಟ್ಟಾನಂದ್ರೆ ಹಿಂದೂ ಮುಸ್ಲಿಂ ಕೋಮುಗಳಿಗೆ ಆಗಬೇಕು, ಇದೆಲ್ಲ ಹಾಳಾಗಬೇಕು ಅಂತೇಳಿ ಇಂಥದ್ ಇದು ಮನಸ್ಥಿತಿ ಇರೋ ಇಟ್ಟಾನ. ಅವನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಗಡಿಪಾರ್ ಮಾಡ್ಬೇಕು. ಅವನು ಇಲ್ಲ ಪಾಕಿಸ್ತಾನ ಕಳ್ಸ್ರಿ. ಅವನು ಇಂಥವ್ರು ಇಟ್ಕೊಳಕ್ ಹೋಗ್ಬೇಡ್ರಿ. ಇಂಥವ್ರ ಮನಸ್ಥಿತಿ ಏನಿರ್ತದೆ ಅಂದ್ರೆ ಇನ್ನು ಮುಂದೆ ಇವ್ರು ಏನಾಕಾರ ಟೆರರಿಸ್ಟ್ಗಳು ಹಾಕಾರ. ಇವ್ರು ಇಂಥ ಟೆರರಿಸ್ಟ್ ಬುದ್ಧಿನೇ ಇದೆ. ಇಂಥವ್ರನ್ನ ಗಡಿಪಾರ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಗಡಿಪಾರ್ ಮಾಡಿರೋರ್ನ ಪಾಕಿಸ್ತಾನಕ್ಕೆ ಕಳಿಸ್ರಿ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ನೀಡಿರುವ ದೂರಿನ ಆಧಾರದ ಮೇಲೆ ಸಲೀಂ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವೆಲ್ಕಮ್ ಬ್ಯಾಕ್. ಧಾರವಾಡದಲ್ಲಿ ಒಬ್ಬ ವ್ಯಕ್ತಿ ಹಾಕೊಂಡಿರುವಂತಹ ಸ್ಟೇಟಸ್ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸೊ ಈಗ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆ ಮುಂದೆ ಕೆಲ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಇವತ್ತು ಯುಗಾದಿ ಹಬ್ಬ ಬೇರೆ. ಆತ ಎಂಥ ಖತರ್ನಾಕ್ ಸ್ಟೇಟಸ್ ಅನ್ನು ಹಾಕೊಂಡಿದ್ದ, ಯಾಕಿ ಗಲಭೆಗೆ ಸೃಷ್ಟಿ ಮಾಡುವಂತ ಹುನ್ನಾರ ಏನಿದು ನೀವೇ ನೋಡಿ. ಧಾರವಾಡದ ವಿದ್ಯಾಗಿರಿ ಠಾಣೆಯ ಮುಂದೆ ವಾಗ್ವಾದ, ಹಿಂದೂ ಸಂಘಟನೆ ಕಾರ್ಯಕರ್ತರೊಂದಿಗೆ ಪೋಷಕರ ಗಲಾಟೆ. ಇದಕ್ಕೆಲ್ಲ ಕಾರಣವಾಗಿದ್ದು ಆ ಯುವಕನ ಒಂದೇ ಒಂದು ಪೋಸ್ಟ್. ಅನ್ಯ ಕೋಮಿನ ಯುವಕನಿಂದ ವಿವಾದಾತ್ಮಕ ಪೋಸ್ಟ್. ಹಿಂದೂ ಸಂಘಟನೆಗಳ ಆಕ್ರೋಶ, ಯುವಕ ಅರೆಸ್ಟ್. ಈ ಫೋಟೋದಲ್ಲಿರೋ ಈತನ ಹೆಸರು ಸಲೀಂ ಮಮದಾಪುರ, ಧಾರವಾಡದ ಚೈತನ್ಯ ಕಾಲೋನಿಯ ಈತ. ಹಿಂದೂ ಹಾಗೂ ಮುಸ್ಲಿಮರ ಪ್ರಮುಖ ಹಬ್ಬದ ದಿನ ಎಡವಟ್ಟೊಂದನ್ನ ಮಾಡಿದ್ದಾನೆ. ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡುವಂತಹ ಫೋಟೋವೊಂದನ್ನ ಸ್ಟೇಟಸ್ ಆಗಿ ಇಟ್ಕೊಂಡಿದ್ದಾನೆ. ಇದು ಬಜರಂಗ ದಳದ ಕಾರ್ಯಕರ್ತರನ್ನ ಕೆರಳಿಸಿದೆ. ಬಳಿಕ ಯುವಕನನ್ನ ಹುಡುಕಾಡಿ ಜಕಣಿಬಾವಿ ಪ್ರದೇಶದಲ್ಲಿ ಪತ್ತೆ ಹಚ್ಚಿ ಪೊಲೀಸರ ವಶಕ್ಕೆ ನೀಡಿದ್ರು. ಇದೇ ವಿಚಾರಕ್ಕೆ ವಿದ್ಯಾಗಿರಿ ಠಾಣೆ ಎದುರು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ವಿದ್ಯಾಗಿರಿ ಠಾಣೆಯ ಮುಂದೆ ಹೈಡ್ರಾಮಾ. ಸಲೀಂನನ್ನ ವಶಕ್ಕೆ ಪಡೆದ ಧಾರವಾಡ ನಗರ ಠಾಣಾ ಪೊಲೀಸರು ಆತನನ್ನ ವಿದ್ಯಾಗಿರಿ ಠಾಣೆಯಲ್ಲಿ ಕೆಲ ಹೊತ್ತು ಇಟ್ಟಿದ್ರು. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಈ ವೇಳೆ ಅಲ್ಲಿಗೆ ಬಂದ ಆತನ ತಾಯಿ ಮತ್ತು ತಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಜೊತೆ ಗಲಾಟೆಗೆ ಇಳಿದ್ರು. ಪೊಲೀಸರೊಂದಿಗೂ ವಾಗ್ವಾದ ನಡೆಸಿದ್ರು. ನಮ್ಮ ಮಗ ತಪ್ಪೇ ಮಾಡಿಲ್ಲ ಎಂದು ವಾದ ಮಾಡಿದ್ರು. ಬಳಿಕ ಪೊಲೀಸರು ಅವರಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಕಳುಹಿಸಿದ್ರು. ಆರೋಪಿ ಸಲೀಂ ಈ ಹಿಂದೆ ಕೂಡ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಂತೆ. ಹಿಂದೂ ಹಬ್ಬ, ಯುಗಾದಿ ಹಬ್ಬ, ಒಬ್ಬ ಸಲೀಂ ಮಮದಾಪುರ ಅನ್ನೋ ಒಂದು ವಾಟ್ಸ್ಆಪ್ ಸ್ಟೇಟಸ್ ಇಟ್ಟಾನ. ಹಿಂದೂಗಳಿಗೆ ಧಕ್ಕೆ ಆಗುವಂತ ಸ್ಟೇಟಸ್ ಇಟ್ಟಾನ. ಅದು ಯಾವ ಇಂಟೆನ್ಷನ್ ಇಟ್ಟಾನಂದ್ರೆ ಹಿಂದೂ ಮುಸ್ಲಿಂ ಕೋಮುಗಳಿಗೆ ಆಗಬೇಕು, ಇದೆಲ್ಲ ಹಾಳಾಗಬೇಕು ಅಂತೇಳಿ ಇಂಥದ್ ಇದು ಮನಸ್ಥಿತಿ ಇರೋ ಇಟ್ಟಾನ. ಅವನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಗಡಿಪಾರ್ ಮಾಡ್ಬೇಕು. ಅವನು ಇಲ್ಲ ಪಾಕಿಸ್ತಾನ ಕಳ್ಸ್ರಿ. ಅವನು ಇಂಥವ್ರು ಇಟ್ಕೊಳಕ್ ಹೋಗ್ಬೇಡ್ರಿ. ಇಂಥವ್ರ ಮನಸ್ಥಿತಿ ಏನಿರ್ತದೆ ಅಂದ್ರೆ ಇನ್ನು ಮುಂದೆ ಇವ್ರು ಏನಾಕಾರ ಟೆರರಿಸ್ಟ್ಗಳು ಹಾಕಾರ. ಇವ್ರು
ಇಂಥ ಟೆರರಿಸ್ಟ್ ಬುದ್ಧಿನೇ ಇದೆ. ಇಂಥವ್ರನ್ನ ಗಡಿಪಾರ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಗಡಿಪಾರ್ ಮಾಡಿರೋರ್ನ ಪಾಕಿಸ್ತಾನಕ್ಕೆ ಕಳಿಸ್ರಿ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ನೀಡಿರೋ ದೂರಿನ ಆಧಾರದ ಮೇಲೆ ಸಲೀಂ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವೆಲ್ಕಮ್ ಬ್ಯಾಕ್. ಧಾರವಾಡದಲ್ಲಿ ಒಬ್ಬ ವ್ಯಕ್ತಿ ಹಾಕೊಂಡಿರುವಂತಹ ಸ್ಟೇಟಸ್ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸೊ ಈಗ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆ ಮುಂದೆ ಕೆಲ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಇವತ್ತು ಯುಗಾದಿ ಹಬ್ಬ ಬೇರೆ. ಆತ ಎಂಥ ಖತರ್ನಾಕ್ ಸ್ಟೇಟಸ್ ಅನ್ನು ಹಾಕೊಂಡಿದ್ದ, ಯಾಕಿ ಗಲಭೆಗೆ ಸೃಷ್ಟಿ ಮಾಡುವಂತ ಹುನ್ನಾರ ಏನಿದು ನೀವೇ ನೋಡಿ. ಧಾರವಾಡದ ವಿದ್ಯಾಗಿರಿ ಠಾಣೆಯ ಮುಂದೆ ವಾಗ್ವಾದ, ಹಿಂದೂ ಸಂಘಟನೆ ಕಾರ್ಯಕರ್ತರೊಂದಿಗೆ ಪೋಷಕರ ಗಲಾಟೆ. ಇದಕ್ಕೆಲ್ಲ ಕಾರಣವಾಗಿದ್ದು ಆ ಯುವಕನ ಒಂದೇ ಒಂದು ಪೋಸ್ಟ್. ಅನ್ಯ ಕೋಮಿನ ಯುವಕನಿಂದ ವಿವಾದಾತ್ಮಕ ಪೋಸ್ಟ್. ಹಿಂದೂ ಸಂಘಟನೆಗಳ ಆಕ್ರೋಶ, ಯುವಕ ಅರೆಸ್ಟ್. ಈ ಫೋಟೋದಲ್ಲಿರೋ ಈತನ ಹೆಸರು ಸಲೀಂ ಮಮದಾಪುರ. ಧಾರವಾಡದ ಚೈತನ್ಯ ಕಾಲೋನಿಯ ಈತ ಹಿಂದೂ ಹಾಗೂ ಮುಸ್ಲಿಮರ ಪ್ರಮುಖ ಹಬ್ಬದ ದಿನ ಎಡವಟ್ಟೊಂದನ್ನ ಮಾಡಿದ್ದಾನೆ. ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡುವಂತ ಫೋಟೋವೊಂದನ್ನ ಸ್ಟೇಟಸ್ ಆಗಿ ಇಟ್ಕೊಂಡಿದ್ದಾನೆ. ಇದು ಬಜರಂಗ ದಳದ ಕಾರ್ಯಕರ್ತರನ್ನ ಕೆರಳಿಸಿದೆ. ಬಳಿಕ ಯುವಕನನ್ನ ಹುಡುಕಾಡಿ ಜಕಣಿಬಾವಿ ಪ್ರದೇಶದಲ್ಲಿ ಪತ್ತೆ ಹಚ್ಚಿ ಪೊಲೀಸರ ವಶಕ್ಕೆ ನೀಡಿದ್ರು. ಇದೇ ವಿಚಾರಕ್ಕೆ ವಿದ್ಯಾಗಿರಿ ಠಾಣೆ ಎದುರು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ವಿದ್ಯಾಗಿರಿ ಠಾಣೆಯ ಮುಂದೆ ಹೈಡ್ರಾಮಾ. ಸಲೀಂನನ್ನ ವಶಕ್ಕೆ ಪಡೆದ ಧಾರವಾಡ ನಗರ ಠಾಣಾ ಪೊಲೀಸರು ಆತನನ್ನ ವಿದ್ಯಾಗಿರಿ ಠಾಣೆಯಲ್ಲಿ ಕೆಲ ಹೊತ್ತು ಇಟ್ಟಿದ್ರು. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಈ ವೇಳೆ ಅಲ್ಲಿಗೆ ಬಂದ ಆತನ ತಾಯಿ ಮತ್ತು ತಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಜೊತೆ ಗಲಾಟೆಗೆ ಇಳಿದ್ರು. ಪೊಲೀಸರೊಂದಿಗೂ ವಾಗ್ವಾದ ನಡೆಸಿದ್ರು. ನಮ್ಮ ಮಗ ತಪ್ಪೇ ಮಾಡಿಲ್ಲ ಎಂದು ವಾದ ಮಾಡಿದ್ರು. ಬಳಿಕ ಪೊಲೀಸರು ಅವರಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಕಳುಹಿಸಿದ್ರು. ಆರೋಪಿ ಸಲೀಂ ಈ ಹಿಂದೆ ಕೂಡ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಂತೆ. ಹಿಂದೂ ಹಬ್ಬ, ಯುಗಾದಿ ಹಬ್ಬ, ಒಬ್ಬ ಸಲೀಂ ಮಮದಾಪುರ ಅನ್ನವ ಒಂದು ವಾಟ್ಸ್ಆಪ್ ಸ್ಟೇಟಸ್ ಇಟ್ಟಾನ. ಹಿಂದೂಗಳಿಗೆ ಧಕ್ಕೆ ಆಗುವಂತ ಸ್ಟೇಟಸ್ ಇಟ್ಟಾನ. ಅದು ಯಾವ ಇಂಟೆನ್ಷನ್ ಇಟ್ಟಾನಂದ್ರೆ ಹಿಂದೂ ಮುಸ್ಲಿಂ ಕೋಮಗಳಿಗೆ ಆಗಬೇಕು, ಇದೆಲ್ಲ ಹಾಳಾಗಬೇಕು ಅಂತೇಳಿ ಇಂಥದ್ ಮನಸ್ಥಿತಿ ಇರೋ ಇಟ್ಟಾನ. ಅವನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಗಡಿಪಾರ್ ಮಾಡ್ಬೇಕು. ಅವನು ಇಲ್ಲ ಪಾಕಿಸ್ತಾನ ಕಳ್ಸ್ರಿ. ಅವನು ಇಂಥವ್ರು ಇಟ್ಕೊಳಕ್ ಹೋಗ್ಬೇಡ್ರಿ. ಇಂಥವ್ರ ಮನಸ್ಥಿತಿ ಏನಿರ್ತದೆ ಅಂದ್ರೆ ಇನ್ನು ಮುಂದೆ ಇವ್ರು ಏನಾಕಾರ ಟೆರರಿಸ್ಟ್ಗಳು ಹಾಕಾರ. ಇವ್ರು ಇಂಥ ಟೆರರಿಸ್ಟ್ ಬುದ್ಧಿನೇ ಇದೆ. ಇಂಥವ್ರನ್ನ ಗಡಿಪಾರ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಗಡಿಪಾರ್ ಮಾಡಿರೋರ್ನ ಪಾಕಿಸ್ತಾನಕ್ಕೆ ಕಳಿಸ್ರಿ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ನೀಡಿರೋ ದೂರಿನ ಆಧಾರದ ಮೇಲೆ ಸಲೀಂ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.